ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 15ನೇ ಮಾರ್ಚ್ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಈಗ ತಾನೇ ನಾವು ಪಾಂಡವ ಭವನ ಮಧುಬನದಲ್ಲಿ ಕುಳಿತು ಅತ್ಯಂತ ಸುಂದರವಾದ ಮುರಳಿ ಕ್ಲಾಸ್ ಕೇಳಿದ್ವಿ ಅಲ್ವಾ? ಹೌದು, ನಿಜಕ್ಕೂ ಬಹಳ ಸುಂದರವಾದ ವಾತಾವರಣ. ಇಂದಿನ ಈ ಜ್ಞಾನದ ಅಧ್ಯಯನ ಅಂದ್ರೆ ನಮ್ಮ ಈ ಆಳವಾದ ಮಂಥನ ಒಂಥರ ವಿಶೇಷವಾಗಿದೆ. ಖಂಡಿತ. ಇವತ್ತಿನ ಮಂಥನದಲ್ಲಿ ಮುಖ್ಯವಾಗಿ ಪರಮಾತ್ಮನಿಂದ ನಮಗೆ ಸಿಗ್ತಿರುವ ಆಧ್ಯಾತ್ಮಿಕ ಖಜಾನೆಗಳು ಯಾವುವು ಅಂತ ನಾವು ನೋಡಲಿದ್ದೇವೆ. ಕರೆಕ್ಟ್. ಆ ಖಜಾನೆಗಳನ್ನ ನಮ್ಮ ಖಾತೆಯಲ್ಲಿ ಜಮಾ ಮಾಡುವ ನಿಖರವಾದ ವಿಧಾನಗಳು ಯಾವುವು, ಮತ್ತೆ ಕೇವಲ ಜ್ಞಾನವನ್ನ ತಲೆಯಲ್ಲಿಟ್ಕೊಳ್ಳದೆ ಆ ಖಜಾನೆಗಳನ್ನ ದೈನಂದಿನ ಕಾರ್ಯದಲ್ಲಿ ಅಳವಡಿಸಿಕೊಂಡು ಅನುಭವದ ಅಥಾರಿಟಿ ಆಗೋದು ಹೇಗೆ ಅಂತ ಬಿಡಿಸಿ ನೋಡೋಣ. ಇದು ಬಹಳ ಮುಖ್ಯವಾದ ಹೆಜ್ಜೆ. ಬನ್ನಿ, ಮೊದಲು ಬಾಬಾರವರ ಇಂದಿನ ಮುಖ್ಯ ವಿಷಯವನ್ನ ಯಥಾವತ್ತಾಗಿ ಓದೋಣ. ಬಾಪ್ ದಾದಾರವರ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಕಾರ್ಯದಲ್ಲಿ ತೊಡಗಿಸಿ ಅನುಭವದ ಅಥಾರಿಟಿಯಾಗಿ. ಇದನ್ನ ಕೇಳಿದ ತಕ್ಷಣ ನನಗೊಂದು ಭೌತಿಕ ಪ್ರಪಂಚದ ಉದಾಹರಣೆ ನೆನಪಾಗುತ್ತೆ. ಯಾವ ಉದಾಹರಣೆ? ರೂಢಿ, ಕೇವಲ ಬ್ಯಾಂಕ್ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣವಿದ್ರೆ ಸಾಲದು. ಆ ಹಣವನ್ನ ಸರಿಯಾಗಿ ಎಲ್ಲಿ ಹೂಡಿಕೆ ಮಾಡಬೇಕು, ಮಾರುಕಟ್ಟೆಯಲ್ಲಿ ಎಲ್ಲಿ ಬಳಸಬೇಕು ಅಂತ ತಿಳಿದು ಲಾಭ ಗಳಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ದೊಡ್ಡ ಅಥಾರಿಟಿ ಆಗ್ತಾನೆ. ಹೌದು, ಹಣ ಬ್ಯಾಂಕಿನಲ್ಲೇ ಕೊಳೆಯುತ್ತಿದ್ರೆ ಆತ ಶ್ರೀಮಂತನಲ್ಲ. ಖಂಡಿತ. ಅದೇ ರೀತಿ ನಮ್ಮ ಈ ಆಧ್ಯಾತ್ಮಿಕ ಖಜಾನೆಗಳನ್ನ ಕೇವಲ ಬುದ್ಧಿಯಲ್ಲಿಟ್ಕೊಂಡು ನನಗೆಲ್ಲ ಗೊತ್ತು ಅನ್ನೋದ್ರ ಬದಲು ಪ್ರತಿಯೊಂದು ಕರ್ಮದಲ್ಲಿ ಅದನ್ನ ಜೀವಂತ ಅನುಭವವಾಗಿ ಮಾಡಿಕೊಳ್ಳೋದು ಹೇಗೆ ಅನ್ನೋದೇ ಇಂದಿನ ಪ್ರಶ್ನೆ. ಬಹಳ ನಿಖರವಾದ ಹೋಲಿಕೆ ಇದು. ಅಂದ್ರೆ ಈ ಆಧ್ಯಾತ್ಮಿಕ ಖಜಾನೆಯನ್ನ ಕಾರ್ಯದಲ್ಲಿ ಹೂಡಿಕೆ ಮಾಡುವ ಮುನ್ನ ಆ ಖಜಾನೆಗಳು ಯಾವುವು ಅಂತ ನಾವು ಮೊದಲು ಅರಿಬೇಕಲ್ವಾ? ಹೌದು. ನಮ್ಮಲ್ಲಿರುವ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಅಂದ್ರೆ ಜ್ಞಾನಧನ. ಸರಿ. ಎರಡನೇದ್ಯಾವುದು? ಎರಡನೇದು ನಮ್ಮ ಯೋಗದ ಖಜಾನೆ, ಅಂದ್ರೆ ಪರಮಾತ್ಮನೊಡನಿರುವ ಆ ಸಂಪರ್ಕ. ಮತ್ತು ಮೂರನೇದು ನಾವು ಜೀವನದಲ್ಲಿ ಧಾರಣೆ ಮಾಡುವ ದೈವೀ ಗುಣಗಳ ಖಜಾನೆ. ಜ್ಞಾನ, ಯೋಗ ಮತ್ತು ಗುಣಗಳು. ಸ್ವಲ್ಪ ಯೋಚನೆ ಮಾಡಿದ್ರೆ ಈ ಮೂರನ್ನು ನಾವು ಒಂದು ಸುಂದರವಾದ ಪ್ರವಾಸಕ್ಕೆ ಹೋಲಿಸ್ಬೋದು ಅನಿಸ್ತಿದೆ. ಓಹೋ, ಪ್ರವಾಸಕ್ಕೆ? ಅದು ಹೇಗೆ? ನಾವು ಈಗ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಕಡೆಗೆ ಸಾಗ್ತಿದ್ದೇವಲ್ವಾ? ಈ ಪ್ರಯಾಣದಲ್ಲಿ ಜ್ಞಾನ ಅನ್ನೋದು ನಮಗೆ ದಾರಿ ತೋರಿಸುವ ನಕ್ಷೆ, ಅಂದ್ರೆ ಮ್ಯಾಪ್ ಇದ್ದಂತೆ. ಕರೆಕ್ಟ್. ಎಲ್ಲಿ ಹೋಗ್ಬೇಕು ಅಂತ ದಾರಿ ತೋರಿಸುತ್ತೆ. ಹೌದು. ಇನ್ನು ಯೋಗ ಅನ್ನೋದು ಆ ದಾರಿಯಲ್ಲಿ ಸಾಗಲು ಬೇಕಾದ ನಮ್ಮ ವಾಹನವಿದ್ದಂತೆ. ವಾವ್, ಬಹಳ ಚೆನ್ನಾಗಿದೆ. ಮತ್ತು ನಾವು ಅಳವಡಿಸಿಕೊಳ್ಳುವ ದೈವಿ ಗುಣಗಳು ಆ ಸುದೀರ್ಘ ಪ್ರಯಾಣದಲ್ಲಿ ನಾವು ಬದುಕಲು ಜೊತೆಯಲ್ಲಿ ಕೊಂಡೊಯ್ಯುವ ಅಗತ್ಯ ಸಾಮಗ್ರಿಗಳು ಅಥವಾ ಊಟ ತಿಂಡಿ ಇದ್ದಂತೆ. ಖಂಡಿತ. ಮ್ಯಾಪ್, ವಾಹನ ಮತ್ತು ಸಾಮಗ್ರಿ, ಈ ಮೂರು ಇದ್ದರೆ ಮಾತ್ರ ಪ್ರಯಾಣ ಯಶಸ್ವಿಯಾಗುತ್ತೆ. ಆದ್ರೆ ಇಲ್ಲಿರುವ ಅತ್ಯಂತ ರೋಚಕವಾದ ವಿಷಯ ಏನಂದ್ರೆ ಈ ಖಜಾನೆಗಳನ್ನ ಗಳಿಸುವ ಸಮಯ ಯಾವುದು ಅಂತ. ಹೌದು. ಈ ಇಡೀ ಕಲ್ಪದಲ್ಲಿ ಅಂದ್ರೆ 5000 ವರ್ಷಗಳ ಚಕ್ರದಲ್ಲಿ ಕೇವಲ ಸಂಗಮಯುಗ ಮಾತ್ರ ಈ ಖಜಾನೆಗಳನ್ನ ತುಂಬಿಕೊಳ್ಳುವ ಏಕೈಕ ಬ್ಯಾಂಕ್ ಆಗಿದೆ ಅಲ್ವಾ? ಅದೇ ವಿಶೇಷ. ಬೇರೆ ಯಾವುದೇ ಯುಗದಲ್ಲಿ ಈ ಬ್ಯಾಂಕಿನ ಬಾಗಿಲು ತೆರೆದಿರೋದಿಲ್ಲ. ಸತ್ಯಯುಗದಲ್ಲಿ ನಾವು ಕೇವಲ ಪ್ರಾರಬ್ಧವನ್ನ ಅನುಭವಿಸ್ತೇವೆ. ನಿಜ. ದ್ವಾಪರ ಯುಗದಲ್ಲಿ ಕಳೆದುಕೊಳ್ಳಲು ಪ್ರಾರಂಭಿಸ್ತೇವೆ. ಕರೆಕ್ಟ್. ಪರಮಾತ್ಮ ಮತ್ತು ಮಕ್ಕಳ ಈ ಅತೀ ಮಧುರವಾದ ಮಿಲನ, ಆ ಮುಖಾಮುಖಿ ಭೇಟಿ ಕೇವಲ ಈಗ ಮಾತ್ರ ಸಾಧ್ಯ. ಹಾಗಾಗಿ ಈ ಸಂಗಮ ಸಮಯದ ಪ್ರತಿಯೊಂದು ಘಳಿಗೆಯೂ ಕೋಟ್ಯಾಂತರ ರೂಪಾಯಿಗಳಿಗಿಂತ ಅಮೂಲ್ಯವಾದದ್ದು. ಹಾಗಾದ್ರೆ ಈ ಬ್ಯಾಂಕಿನ ಬಾಗಿಲು ಕೇವಲ ಈಗ ಮಾತ್ರ ತೆರೆದಿರುತ್ತೆ ಅನ್ನೋ ಸತ್ಯ ತಿಳಿದ ಮೇಲೆ ನನ್ನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡ್ತಿದೆ. ಲೇಳಿ, ಯಾವ ಪ್ರಶ್ನೆ? ನನ್ನ ಖಾತೆಯಲ್ಲಿ ಈ ಖಜಾನೆಗಳನ್ನ ನಾನ್ ಹೇಗೆ ಜಮಾ ಮಾಡೋದು? ಕೇವಲ ಕಣ್ಣು ಮುಚ್ಕೊಂಡ ಧ್ಯಾನ ಮಾಡಿದ್ರೆ ಜಮಾ ಆಗ್ಬಿಡುತ್ತಾ? ನೋಡಿ, ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಕೇವಲ ಕಣ್ಣು ಮುಚ್ಕೊಂಡು ಕೂರೋದಲ್ಲ. ಇದಕ್ಕೆ 3 ಮುಖ್ಯ ವಿಧಾನಗಳಿವೆ. ಆ 3 ವಿಧಾನಗಳು ಯಾವುವು? ಒಂದು, ನಿರಂತರವಾದ ಸ್ವಯಂ ಪುರುಷಾರ್ಥ, ಅಂದ್ರೆ ನಮ್ಮ ಆಂತರಿಕ ಬದಲಾವಣೆಗಾಗಿ ನಾವು ಹಾಕುವ ಶ್ರಮ. ಸರಿ. 2, ಸ್ವಯಂ ಸಂತುಷ್ಟರಾಗಿ ಇತರರನ್ನ ಸಂತುಷ್ಟಗೊಳಿಸೋದು. ನಮ್ಮ ಮುಖದಲ್ಲಿ ಯಾವಾಗ್ಲೂ ತೃಪ್ತಿಯ ಭಾವವಿದ್ದರೆ ಮಾತ್ರ ಇತರರು ಪ್ರೇರಣೆ ಪಡಿತಾರೆ. ಖಂಡಿತ. 3ನೇದು, 3, ಸೇವೆಯ ಮೂಲಕ ಜ್ಞಾನ ಮತ್ತು ಖುಷಿಯನ್ನ ಇತರರಿಗೆ ಹಂಚೋದು. ಪರಮಾತ್ಮ ಎಲ್ಲರಿಗೂ ಒಂದೇ ಸಮಾನವಾಗಿ ಖಜಾನೆಗಳನ್ನ ಕೊಡ್ತಾನೆ, ಆದ್ರೆ ಅದನ್ನ ಜಮಾ ಮಾಡ್ಕೊಳ್ಳೋದು ನಮ್ಮ ಶ್ರಮದ ಮೇಲಿದೆ. ಇಲ್ಲಿ ನನಗೊಂದು ಗೊಂದಲ ಇದೆ, ಅದನ್ನ ಬಿಡಿಸ್ಬೇಕು. ಕೇಳಿ. ಭೌತಿಕ ಪ್ರಪಂಚದಲ್ಲಿ ಅಂದ್ರೆ ಮೆಟೀರಿಯಲ್ ವರ್ಲ್ಡ್ನಲ್ಲಿ ನಾವ್ ಏನನ್ನಾದ್ರೂ ಇತರರಿಗೆ ಕೊಟ್ರೆ
ಅದು ಖಾಲಿಯಾಗುತ್ತೆ ಅಲ್ವಾ? ಹೌದು, 100 ರೂಪಾಯಿ ಇದ್ರೆ 50 ಕೊಟ್ರೆ ಕಡಿಮೆ ಆಗತ್ತೆ. ಕರೆಕ್ಟ್. ಆದ್ರೆ ಆಧ್ಯಾತ್ಮಿಕ ಖಜಾನೆಯನ್ನ ಕಾರ್ಯದಲ್ಲಿ ಬಳಸಿದಷ್ಟು, ಇತರರಿಗೆ ಹಂಚಿದಷ್ಟು ಅದು ಹೇಗೆ ವೃದ್ಧಿಯಾಗುತ್ತೆ, ದ್ವಿಗುಣ ಹೇಗೆ ಆಗುತ್ತೆ? ಇದು ಆಧ್ಯಾತ್ಮಿಕ ವಿಜ್ಞಾನದ ಬಹಳ ಆಳವಾದ ನಿಯಮ. ಆಧ್ಯಾತ್ಮಿಕ ನಿಯಮ ಭೌತಿಕ ನಿಯಮಕ್ಕಿಂತ ಸಂಪೂರ್ಣ ಉಲ್ಟಾ ಇರುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ಒಂದು ನೈಜ ಉದಾಹರಣೆ ತಗೊಳ್ಳೋಣ. ನೀವು ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದೀರಿ, ಯಾರೋ ಒಬ್ರು ಬಂದು ನಿಮ್ಮೇಲೆ ವಿನಾಕಾರಣ ಕೋಪಗೊಳ್ತಾರೆ ಅಂತ ಇಟ್ಕೊಳ್ಳಿ. ಆಗಾಗ ಆಗುವಂಥದ್ದೇ ಇದು. ಹೌದು. ಆ ಸನ್ನಿವೇಶದಲ್ಲಿ ನೀವು ಪ್ರತಿದಾಳಿ ಮಾಡುವ ಬದಲು ನಿಮ್ಮೊಳಗಿನ ಶಾಂತಿಯ ಖಜಾನೆಯನ್ನ ಎಚ್ಚರಿಸಿ ಸಂಪೂರ್ಣ ಮೌನದಿಂದ ವರ್ತಿಸ್ತೀರಿ. ಓಹೋ, ಅಂದ್ರೆ ಕೋಪಕ್ಕೆ ಶಾಂತಿಯಿಂದ ಉತ್ತರ ಕೊಡೋದು. ಕರೆಕ್ಟ್. ಆ ಕ್ಷಣದಲ್ಲಿ ನಿಮ್ಮೊಳಗಿನ ಶಾಂತಿ ಖಾಲಿಯಾಗುವುದಿಲ್ಲ. ಬದಲಾಗಿ ಆ ಶಾಂತಿಯ ಶಕ್ತಿ ನಿಮ್ಮಲ್ಲಿ ದ್ವಿಗುಣವಾಗುತ್ತೆ. ಆ ಪರಿಸ್ಥಿತಿಯನ್ನ ಗೆದ್ದ ಅನುಭವ ನಿಮ್ಮದಾಗುತ್ತೆ. ವಾವ್! ಅಂದ್ರೆ ಯಾರು ಕಾರ್ಯದಲ್ಲಿ ತೊಡಗಿಸ್ತಾರೋ ಅವ್ರಿಗ್ ಮಾತ್ರ ಜಮಾ ಆಗುತ್ತೆ, ಬರೀ ಪುಸ್ತಕ ಓದಿದ್ರೆ ಆಗಲ್ಲ. ಹೌದು. ಸನ್ನಿವೇಶ ಎದುರಾದಾಗ ಸ್ವಸ್ಥಿತಿಯನ್ನ ಕಳೆದುಕೊಳ್ಳದೆ ಶಕ್ತಿಯನ್ನ ಪ್ರಯೋಗಿಸಬೇಕು. ಈ ರೀತಿ ಪ್ರತಿ ಬಾರಿಯೂ ಖಜಾನೆಗಳನ್ನ ಬಳಸ್ತಾ ಹೋದಾಗ ನಮ್ಮ ಇಡೀ ಅಸ್ತಿತ್ವವೇ ದೈವಿಮಯವಾಗಿ ಪರಿವರ್ತನೆಯಾಗುತ್ತೆ ಅಲ್ವಾ? ಖಂಡಿತವಾಗಿಯೂ. ನಮ್ಮನ್ನ ಅತಿ ದೊಡ್ಡ ದಾನಿಗಳು ಹಾಗೂ ಪವಿತ್ರ, ಶ್ರೇಷ್ಠ ಮತ್ತು ಸಂಪನ್ನ ಅಂದ್ರೆ ಹೋಲಿಯೆಸ್ಟ್, ಹೈಯೆಸ್ಟ್, ರಿಚೆಸ್ಟ್ ಆತ್ಮಗಳು ಅಂತ ಕರೆಯೋದು ಇದೇ ಕಾರಣಕ್ಕ? ಹೌದು. ಈ ಶ್ರೇಷ್ಠತೆಯನ್ನ ನಾವು ವಿಶಾಲವಾದ ದೃಷ್ಟಿಕೋನದಿಂದ ನೋಡಬೇಕು. ನಾವು ನಿಜಕ್ಕೂ ಎಷ್ಟು ಪವಿತ್ರರು ಅನ್ನೋದಕ್ಕೆ ಅತೀ ದೊಡ್ಡ ಸಾಕ್ಷಿ ಅಂದ್ರೆ ಜಗತ್ತಿನಲ್ಲಿ ನಡೆಯುತ್ತಿರುವ ನಮ್ಮ ಪೂಜೆ. ಅಂದ್ರೆ ದೇವಸ್ಥಾನಗಳಲ್ಲಿ ನಡೆಯೋ ಪೂಜೆನಾ? ಕರೆಕ್ಟ್. ಇತಿಹಾಸವನ್ನ ಗಮನಿಸಿ. ನಮ್ಮ ಕೊನೆಯ ಜನ್ಮದಲ್ಲೂ ಅಂದ್ರೆ ಈ ಕಲಿಯುಗದ ಅಂತ್ಯದಲ್ಲೂ ಸಹ ಜಡಚಿತ್ರಗಳ ರೂಪದಲ್ಲಿ ವಿಧಿಪೂರ್ವಕವಾದ ಪೂಜೆ ನಡೀತಾನೇ ಇದೆ. ನಿಜ. ಬೇರೆ ಯಾವುದೇ ಧರ್ಮಪಿತರ ಅಥವಾ ಮಹಾನ್ ನಾಯಕರ ಪೂಜೆ ಈ ರೀತಿ ವಿಧಿಪೂರ್ವಕವಾಗಿ ಆಗೋದಿಲ್ಲ. ಹೌದು. ಇದು ನಾವು ಸಂಗಮಯುಗದಲ್ಲಿ ಗಳಿಸಿದ ಅಗಾಧ ಪವಿತ್ರತೆಯ ನೇರ ಪ್ರತಿಫಲ. ವಾವ್! ಇದು ನಿಜಕ್ಕೂ ರೋಮಾಂಚನಕಾರಿಯಾಗಿದೆ. ಈ ಪವಿತ್ರತೆಯ ಬಗ್ಗೆ ಮಾತಾಡುವಾಗ ಆ ಫರಿಸ್ತಾ ಸ್ವರೂಪದ ಒಂದು ಅದ್ಭುತವಾದ ಡ್ರಿಲ್ ನನ್ಗೆ ನೆನಪಾಗ್ತಿದೆ. ಆ ದೇವದೂತ ಸ್ವರೂಪದ ಡ್ರಿಲ್ ಅಲ್ವಾ? ಹೌದು. ಇದನ್ನೊಂದು ಕಲ್ಪನೆಗೆ ಹೋಲಿಸಬಹುದು. ಒಬ್ಬ ನಟ ಒಂದು ಸಿನಿಮಾದ ಸೆಟ್ನಲ್ಲಿ ಪೊಲೀಸ್ ಅಧಿಕಾರಿಯ ಕಾಸ್ಟ್ಯೂಮ್ ಧರಿಸಿದ ತಕ್ಷಣ ಆತನ ನಡೆಯುವ ಶೈಲಿ, ನಿಲ್ಲುವ ರೀತಿ ಸಂಪೂರ್ಣವಾಗಿ ಬದಲಾಗುತ್ತೆ ತಾನೆ? ಖಂಡಿತ. ಆ ವಸ್ತ್ರದ ಪ್ರಭಾವ ಇದ್ದೇ ಇರುತ್ತೆ. ಅದೇ ರೀತಿ ನಾವು ಓಡಾಡ್ತಾ, ನಡೀತಾ ಪದೇ ಪದೇ ನಮ್ಮ ಮಾನಸಿಕ ಕಲ್ಪನೆಯಲ್ಲಿ ಆ ಫರಿಸ್ತಾ ಡ್ರೆಸ್ ಅಂದ್ರೆ ಬೆಳಕಿನ ವಸ್ತ್ರವನ್ನ ಧರಿಸುವ ಅಭ್ಯಾಸ ಮಾಡಿದ್ರೆ ಆ ಕ್ಷಣವೇ ನಮ್ಮ ನೈಜ ಸ್ವಭಾವ ಬಹಳ ಹಗುರವಾಗಿತ್ತೆ. ನಿಖರವಾಗಿ ಹೇಳಿದ್ರಿ. ಫರಿಸ್ತಾ ಡ್ರೆಸ್ ಧರಿಸೋದು ಅಂದ್ರೆ ಹಳೇ ದೇಹದ ಬಾಣವನ್ನ ಮರೆಯೋದು. ಹೌದು. ಆದರೆ ಈ ದೈವಿಯ ಅನುಭವಗಳನ್ನ ಹೊಂದುವ ದಾರಿಯಲ್ಲಿ ನಾವು ಎಚ್ಚರ ವಹಿಸಬೇಕಾದ ಒಂದು ಸೂಕ್ಷ್ಮವಾದ ವಿಷಯ ಇದೆ ನೋಡಿ. ಏನದು? ಕೇವಲ ಜ್ಞಾನವನ್ನ ಕೇಳುವವರು ಮತ್ತು ಅದನ್ನ ನೈಜವಾಗಿ ಸಮಾವೇಶ ಮಾಡಿಕೊಳ್ಳುವವರ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ಅಂದ್ರೆ ಬರೀ ಕೇಳೋದ್ರಿಂದ ಲಾಭ ಇಲ್ಲ ಅಂತಾನಾ? ನಾವು ಪ್ರತಿದಿನ ಜ್ಞಾನ ಕೇಳ್ತೇವೆ. ಆ ಕ್ಷಣದಲ್ಲಿ ನಮಗೆ ತಾತ್ಕಾಲಿಕವಾದ ಒಂದು ದೊಡ್ಡ ಖುಷಿ ಸಿಗುತ್ತೆ. ಆಹಾ, ಎಂಥ ಅದ್ಭುತ ಜ್ಞಾನ ಅಂತ ವರ್ಣನೆ ಮಾಡ್ತೇವೆ. ನಿಜ, ನಾನು ಹಾಗೆ ಮಾಡಿದ್ದೀನಿ. ಆದರೆ ಅಷ್ಟೇ ವೇಗವಾಗಿ ಆ ಖುಷಿ ಮರೆಯಾಗೋದು ಉಂಟು. ಜ್ಞಾನವನ್ನ ಸಂಪೂರ್ಣವಾಗಿ ರಕ್ತಗತ ಮಾಡಿಕೊಂಡ್ರೆ, ಅಂದ್ರೆ ಸಮಾವೇಶ ಮಾಡಿಕೊಂಡ್ರೆ ಮಾತ್ರ ಸಮಯದಲ್ಲಿ ಅದು ಕಾರ್ಯಕ್ಕೆ ಬರುತ್ತೆ. ಹೌದು, ನಾನು ಒಪ್ಕೊಳ್ತೇನೆ. ಪ್ರಾಮಾಣಿಕವಾಗಿ ಹೇಳ್ಬೇಕೆಂದ್ರೆ ಕಚೇರಿಯಲ್ಲಿ ಒತ್ತಡ ಶುರುವಾದಾಗ ಆ ಜ್ಞಾನ ಮರ್ತೇ ಹೋಗುತ್ತೆ. ಅದೇ ಅನುಭವಿ ಅಥಾರಿಟಿ ಆಗೋದು ಅಂದ್ರೆ ಜ್ಞಾನವನ್ನ ಕೇವಲ ಒಪ್ಪಿಕೊಳ್ಳೋದಲ್ಲ, ಅದನ್ನ ಅರಗಿಸ್ಕೊಳ್ಳೋದು. ಹಾಗಾದ್ರೆ ನಾನು ಜ್ಞಾನವನ್ನ ನಿಜವಾಗಿಯೂ ಸಮಾವೇಶ ಮಾಡಿಕೊಂಡಿದ್ದೀನಿ ಅಂತ ನನಗೆ ಅಥವಾ ಇತರಿಗೆ ಗೊತ್ತಾಗೋದು ಹೇಗೆ? ಅದರ ಗೋಚರಿಸುವ ಲಕ್ಷಣಗಳೇನು? ಭರ್ಪೂರವಾಗಿರುವ ಭಂಡಾರವನ್ನ ಬಚ್ಚಿಡ್ಲು ಸಾಧ್ಯವಿಲ್ಲ. ಅದು ಹೊರಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಹೇಗೆ ಕಾಣಿಸುತ್ತೆ? ಅದನ್ನ ನಮ್ಮ ಕಣ್ಣುಗಳಲ್ಲಿನ ಆಳವಾದ ಆತ್ಮಿಕತೆಯಲ್ಲಿ ನೋಡಬಹುದು. ಎಷ್ಟೇ ಒತ್ತಡದ ವಾತಾವರಣವಿದ್ದರೂ ಮುಖದ ಮೇಲೆ ಒಂದು ಮಂದಹಾಸವಿರುತ್ತೆ. ಆಹಾ, ಅಂದ್ರೆ ಆ ನಗು ಕೃತಕವಾಗಿರೋದಿಲ್ಲ. ಖಂಡಿತ ಇಲ್ಲ. ನಡವಳಿಕೆಯಲ್ಲಿ ಅರಳಿರುವ ಗುಲಾಬಿ ಹೂವಿನಂತೆ ಒಂದು ಸಹಜವಾದ ಆಕರ್ಷಣೆ ಇರುತ್ತೆ. ಪರಮಾತ್ಮ ನಾವೆಲ್ಲರೂ ಅರಳಿದ ಗುಲಾಬಿಯಂತೆ ಇರಬೇಕು ಅಂತ ಇಚ್ಛಿಸ್ತಾನೆ. ಅಂದ್ರೆ ನಮ್ಮ ಆಂತರಿಕ ತೇಜಸ್ಸು ಮತ್ತು ದೈವಿ ಗುಣಗಳು ಸಹಜವಾಗಿಯೇ ಇತರರನ್ನ ಆಕರ್ಷಿಸುತ್ತವೆ. ಅದೇ ಅತೀ ದೊಡ್ಡ ಸೇವೆ ಆಗತ್ತಲ್ವಾ? ಹೌದು. ಸೇವೆ ಎಂದ ತಕ್ಷಣ ಬ್ರಹ್ಮಬಾಬಾರವರು ಕೊಟ್ಟ 3 ಉಡುಗೊರೆ ಶಬ್ದಗಳು ನೆನಪಾಗ್ತವೆ. ಮನಸ್ಸಿನಿಂದ ನಿರಾಕಾರಿ, ಮಾತಿನಿಂದ ನಿರಹಂಕಾರಿ ಮತ್ತು ಕರ್ಮದಿಂದ ನಿರ್ವಿಕಾರಿ.
ಈ 3 ಶಬ್ದಗಳು ಸಂಪೂರ್ಣ ಜೀವನದ ಸಾರವಾಗಿವೆ. ಇವುಗಳನ್ನ ಸೇವೆಯಲ್ಲಿ ನಾವು ಹೇಗೆ ಅಳವಡಿಸಬೇಕು? ಮನಸ್ಸಿನಿಂದ ನಿರಾಕಾರಿ ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ನನ್ನನ್ನು ನಾನು ಈ ಶರೀರ ಅಂದುಕೊಳ್ಳದೆ ಒಂದು ಬಿಂದು ಸ್ವರೂಪ ಅಂತ ಭಾವಿಸೋದು. ಓಕೆ. ಮಾತಿನಿಂದ ನಿರಹಂಕಾರಿ ಅಂದ್ರೆ? ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರೂ ನಾನು ಮಾಡಿದೆ ಅನ್ನೋ ಅಹಂಕಾರದ ಲವದೇಶವೂ ಮಾತಿನಲ್ಲಿ ಬಾರ್ದಿರೋದು. ಸರಿ. ಮತ್ತು ಕರ್ಮದಿಂದ ನಿರ್ವಿಕಾರಿ ಅಂದ್ರೆ ಕಾಮ ಕ್ರೋಧ ಮುಕ್ತವಾದ ಶುದ್ಧ ಕರ್ಮಗಳನ್ನ ಮಾಡೋದು. ಯಾರು ಈ 3 ಸ್ಥಿತಿಯಲ್ಲಿರ್ತಾರೋ ಅವರ ಬದುಕೆ ವಿಶ್ವ ಸೇವೆಯಾಗತ್ತೆ. ಆದ್ರೆ ಇದನ್ನ ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ಳೋದು ಅಷ್ಟು ಸುಲಭನಾ? ಯಾರೋ ನಮ್ಮನ್ನ ಕೀಳಾಗಿ ಕಂಡಾಗ ನಿರಹಂಕಾರಿಯಾಗಿರೋದು ಕಷ್ಟ ಅಲ್ವಾ? ನೋಡಿ, ಇಲ್ಲಿಯೇ ಪರಮಾತ್ಮನ ಮೇಲಿನ ಪ್ರೀತಿ ಅಥವಾ ಸ್ನೇಹ ಕೆಲಸ ಮಾಡೋದು. ಅದು ಹೇಗೆ? ಒಂದು ಸಾಮಾನ್ಯ ಉದಾಹರಣೆ ನೋಡಿ. ತಾಯಿಗೆ ತನ್ನ ಮಗುವಿನ ಮೇಲಿನ ಪ್ರೀತಿಯಿಂದಾಗಿ ರಾತ್ರಿ ಇಡೀ ನಿದ್ದೆಗೆಟ್ಟು ಆರೈಕೆ ಮಾಡೋದು ಕಷ್ಟ ಎನಿಸೋದಿಲ್ಲ ಅಲ್ವಾ? ಹೌದು, ಪ್ರೀತಿ ಇದ್ದಾಗ ಕಷ್ಟ ಅನ್ಸಲ್ಲ. ಅದೇ ರೀತಿ ಪರಮಾತ್ಮನ ಮೇಲಿನ ಅಪ್ಪಟ ಸ್ನೇಹವು ಈ ಕಠಿಣ ಪುರುಷಾರ್ಥವನ್ನ ಒಂದು ಸುಲಭ ಪ್ರಯಾಣವಾಗಿ ಬದಲಾಯಿಸುತ್ತೆ. ಎಂಥ ಆಳವಾದ ಮಾತು. ಈ ಪ್ರೀತಿಯ ನಮ್ಮನ್ನ ಸದಾ ಅಚಲರನ್ನಾಗಿ ಮಾಡುತ್ತಲ್ವಾ? ಖಂಡಿತ. ಪರಿಸ್ಥಿತಿಗಳು ಎಷ್ಟೇ ಏರುಪೇರಾದ್ರೂ ನಮ್ಮ ಸ್ವಸ್ಥಿತಿ ಕಳ್ಕೊಳ್ದಿರೋದೇ ಅಚಲ ಸ್ಥಿತಿ. ನಾವು ಆ ರೀತಿ ಅಚಲರಾಗಿದ್ದಾಗ ತಂದೆ ಬಾಬಾರು ಕೂಡ ವಾಹ್ ವಾಹ್ ನನ್ನ ಮಗುವೇ ವಾಹ್ ಅಂತ ಹಾಡ್ತಾರೆ. ಹೌದು, ಈ ಅಚಲ ಸ್ಥಿತಿಯನ್ನ ಕಾಯ್ದುಕೊಳ್ಳಲು ಬಾಬಾರವರು ವಿಶೇಷ ಆಶೀರ್ವಾದಗಳನ್ನ ನೀಡಿದ್ದಾರೆ. ಈ ಶಕ್ತಿಯನ್ನ ತುಂಬುವ ಇಂದಿನ ನೆನಪು ಪ್ರೀತಿಯ ಸಾಲುಗಳನ್ನ ಯಥಾವತ್ತಾಗಿ ನೋಡೋಣ. ಎಲ್ಲ ಕಡೆಯ ಸರ್ವ ಮಕ್ಕಳಿಗೆ, ಯಾರು ಸದಾ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ, ಸದಾ ತಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಸೇವಾಧಾರಿ ಆಗಿದ್ದಾರೆ, ಏಕೆಂದ್ರೆ ನಾವು ವಿಶ್ವ ಪರಿವರ್ತಕರಾಗಿ ವಿಶ್ವದ ಪರಿವರ್ತನೆ ಮಾಡುತ್ತೇವೆ ಎಂದು ತಮ್ಮೆಲ್ಲರ ಪ್ರತಿಜ್ಞೆಯಾಗಿದೆ ಅಂದಾಗ ನಡೆಯುತ್ತಾ ಓಡಾಡುತ್ತಲೂ ಸಹ ಸೇವಾಧಾರಿ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ. ಈ ರೀತಿ ವಿಶ್ವ ಸೇವಾಧಾರಿ, ವಿಶ್ವ ಪರಿವರ್ತಕ, ಪ್ರತಿಯೊಬ್ಬರಿಗೆ ತಂದೆಯ ಖಜಾನೆಯಿಂದ ಭರ್ಪೂರ್ ಮಾಡುವವರು. ಬಾಪ್ದಾದಾರವರ ಎಲ್ಲಾ ಕಡೆಯ ಮಕ್ಕಳಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು ಮತ್ತು ನಮಸ್ತೆ. ಒಳ್ಳೆಯದು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ವಿಶ್ವ ಪರಿವರ್ತಕರಾಗಿ ನಾವು ನಡೆಯುತ್ತಾ ಓಡಾಡುತ್ತಾ ಸೇವಾಧಾರಿಗಳಾಗಿರ್ಬೇಕು ಅನ್ನೋದು. ಹೌದು, ಇದು ನಮ್ಮ ಜೀವನದ ಅತಿ ದೊಡ್ಡ ಜವಾಬ್ದಾರಿ. ಸರಿಯಾಗಿ ಹೇಳಿದ್ರಿ. ಈಗ ಈ ಜವಾಬ್ದಾರಿಯನ್ನ ನಿಭಾಯಿಸಲು ತಂದೆ ಕೊಟ್ಟಿರುವ ವರದಾನವನ್ನ ಯಥಾವತ್ತಾಗಿ ಓದೋಣ. ಓದಿ. ವರದಾನ: ಮಾಸ್ಟರ್ ತ್ರಿಕಾಲದರ್ಶಿಯಾಗಿದ್ದು ಪ್ರತಿಯೊಂದು ಕರ್ಮವನ್ನು ಯುಕ್ತಿಯುಕ್ತವಾಗಿ ಮಾಡುವಂತಹ ಕರ್ಮಬಂಧನ ಮುಕ್ತಭವ. ಯಾವುದೇ ಸಂಕಲ್ಪ, ಮಾತು ಅಥವಾ ಕರ್ಮವನ್ನು ಮಾಡುತ್ತೀರಿ, ಅದನ್ನು ಮಾಸ್ಟರ್ ತ್ರಿಕಾಲದರ್ಶಿಯಾಗಿದ್ದು ಮಾಡುತ್ತೀರೆಂದರೆ ಯಾವುದೇ ಕರ್ಮವೂ ವ್ಯರ್ಥ ಅಥವಾ ಅನರ್ಥವಾಗಲು ಸಾಧ್ಯವಿಲ್ಲ. ತ್ರಿಕಾಲದರ್ಶಿ ಅರ್ಥಾತ್ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಕರ್ಮಗಳ ಗುಹ್ಯಗತಿಯನ್ನು ತಿಳಿದುಕೊಂಡು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡಿಸುತ್ತೀರೆಂದರೆ ಕರ್ಮವು ಬಂಧನದಲ್ಲೆಂದಿಗೂ ಬಂಧಿಸುವುದಿಲ್ಲ. ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ಕರ್ಮಬಂಧನ ಮುಕ್ತ, ಕರ್ಮಾತೀತ ಸ್ಥಿತಿ ಅನುಭವ ಮಾಡುತ್ತಾ ಇರ್ತೀರಿ. ಈ ವರದಾನ ಬಹಳ ಗಹನವಾಗಿದೆ. ನನ್ಗಿದ್ರಲ್ಲಿ ಒಂದು ಪ್ರಶ್ನೆ ಇದೆ. ಈ ಸಾಕ್ಷಿ ಸ್ಥಿತಿಯಲ್ಲಿರೋದು ಅಂದ್ರೆ ವಾಸ್ತವದಲ್ಲಿ ಏನು? ಸಾಕ್ಷಿ ಸ್ಥಿತಿ ಅಂದ್ರೆ ಜವಾಬ್ದಾರಿಗಳಿಂದ ಓಡಿ ಹೋಗೋದಲ್ಲ. ನೀವು ಕುಟುಂಬದಲ್ಲಿರ್ತೀರಿ, ಕೆಲಸ ಮಾಡ್ತೀರಿ, ಆದರೆ ಯಾವುದೇ ಕರ್ಮದ ಫಲದಲ್ಲಿ ಅಂಟ್ಕೊಳ್ಳೋದಿಲ್ಲ. ಅರ್ಥವಾಯ್ತು. ಹಾಗಾದ್ರೆ ನಮ್ಮ ಕರ್ಮಗಳು ನಮ್ಗೆ ಬಂಧನವಾಗದಂತೆ ತಡೆಯೋದೇಗೆ? ನೋಡಿ, ಮಾಸ್ಟರ್ ತ್ರಿಕಾಲದರ್ಶಿ ಆಗೋದು ಅಂದ್ರೆ ಭೂತ, ಭವಿಷ್ಯ ಮತ್ತು ವರ್ತಮಾನ ಕಾಲಗಳ ಸ್ಪಷ್ಟ ಅರಿವು ಹೊಂದಿರೋದು. ಒಂದು ಉದಾಹರಣೆ ಕೊಡ್ಬೋದಾ? ಯಾರಾದರೂ ನಿಮ್ಗೆ ಅನ್ಯಾಯ ಮಾಡಿದ್ರೆ ನೀವು ಕೋಪಗೊಳ್ಳೋದಿಲ್ಲ. ಏಕೆಂದ್ರೆ ತ್ರಿಕಾಲದರ್ಶಿಯಾಗಿ ನಿಮ್ಗೆ ಗೊತ್ತು, ಇದು ಹಿಂದಿನ ಜನ್ಮದ ಯಾವುದೋ ಕರ್ಮದ ಲೆಕ್ಕಾಚಾರ, ಅಂದ್ರೆ ಭೂತಕಾಲ. ಈಗ ನಡೆಯುತ್ತಿರೋದು ಒಂದು ನಾಟಕ, ಅದು ವರ್ತಮಾನ. ಮತ್ತು ನಾನು ಶಾಂತವಾಗಿದ್ದರೆ ಮಾತ್ರ ನನ್ನ ಭವಿಷ್ಯದ ಕರ್ಮ ಶುದ್ಧವಾಗುತ್ತೆ, ಇದು ಭವಿಷ್ಯತ್ಕಾಲ. ವಾವ್! ಈ 3 ಕಾಲಗಳ ಅರಿವಿನೊಂದಿಗೆ ಪ್ರತಿಕ್ರಿಯಿಸಿದಾಗ ನಾವು ವೀಕ್ಷಕರಾಗ್ತೀವಿ. ಅಂದ್ರೆ ಕರ್ಮಬಂಧನದಲ್ಲಿ ಸಿಲ್ಕೋತಿಲ್ಲ. ಕರೆಕ್ಟ್. ಇದೇ ನಿಜವಾದ ಕರ್ಮಾತೀತ ಸ್ಥಿತಿ. ಎಂತಹ ಅದ್ಭುತವಾದ ವಿವರಣೆ. ಈಗ ಇಂದಿನ ಸ್ಲೋಗನ್ ಅನ್ನ ಯಥಾವತ್ತಾಗಿ ಗಮನಿಸೋಣ. ಸ್ಲೋಗನ್: ಯಾರ ಬಳಿ ಅಲ್ಪಕಾಲದ ಇಚ್ಛೆಗಳ ಅವಿದ್ಯ ಆಗಿರುತ್ತದೆಯೋ ಅವರೇ ಮಹಾನ್ ಸಂಪದ್ಭರಿತರಾಗಿದ್ದಾರೆ. ಇದರಲ್ಲಿ ಅವಿದ್ಯಾ ಎಂಬ ಪದದ ಬಳಕೆಯಾಗಿದೆ. ಇದರ ಬಗ್ಗೆ ನಾವು ಮಂಥನ ಮಾಡಬೇಕು. ಹೌದು, ಭೌತಿಕ ಪ್ರಪಂಚದಲ್ಲಿ ವಿದ್ಯೆ ಅಂದ್ರೆ ಜ್ಞಾನ, ಅವಿದ್ಯೆ ಅಂದ್ರೆ ಅಜ್ಞಾನ ಅಲ್ವಾ? ಹೌದು. ಆದರೆ ಇಲ್ಲಿ ಪರಮಾತ್ಮ ಒಂದು ವಿಶಿಷ್ಟ ಅರ್ಥದಲ್ಲಿ ಬಳಸಿದ್ದಾರೆ.
ಅಲ್ಪಕಾಲದ ಇಚ್ಛೆಗಳ ಅವಿದ್ಯ ಅಂದ್ರೆ ಈ ಪ್ರಾಪಂಚಿಕ ಕ್ಷಣಿಕ ಆಸೆಗಳ ಬಗ್ಗೆ ಸಂಪೂರ್ಣ ಅರಿವಿಲ್ಲದೇ ಇರೋದು. ಅಂದ್ರೆ ಆಸೆಗಳ ಸುಳಿವಿಲ್ಲದಿರೋದು ಅಂಟನಾ? ಖಂಡಿತ. ಇಂದಿನ ಆಧುನಿಕ ಸಮಾಜವನ್ನ ಗಮನಿಸಿ, ಹೊಸ ಮೊಬೈಲ್, ದೊಡ್ಡ ಕಾರು, ಬ್ರ್ಯಾಂಡೆಡ್ ಬಟ್ಟೆಗಳು ನಮಗೆ ಸಂತೋಷ ಕೊಡುತ್ತವೆ ಅನ್ನೋ ಭ್ರಮೆಯಲ್ಲಿದ್ದೇವೆ. ನಿಜ. ಒಂದು ಆಸೆ ತೀರಿದೊಡನೆ ಮತ್ತೊಂದು ಹುಟ್ಕೊಳ್ಳುತ್ತೆ. ಈ ಓಟಕ್ಕೆ ಅಂತ್ಯವೇ ಇಲ್ಲ. ಯಾರು ಈ ಕ್ಷಣಿಕ ಆಸೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದಾರೋ ಅವರಿಗೆ ಪ್ರಪಂಚದಿಂದ ಏನನ್ನೂ ಪಡೆಯುವ ಹಂಬಲವಿರೋದಿಲ್ಲ. ಹೌದು. ಅವರು ತಮಗೆ ಪರಮಾತ್ಮನಿಂದ ಸಿಕ್ಕಿರುವ ಜ್ಞಾನ ಮತ್ತು ಗುಣಗಳ ಖಜಾನೆಗಳಲ್ಲೇ ಸದಾ ತೃಪ್ತರಾಗುತ್ತಾರೆ. ಈ ಬೇಡಿಕೆಯಿಲ್ಲದ ಸ್ಥಿತಿಯೇ ಅವರನ್ನ ಆಧ್ಯಾತ್ಮಿಕವಾಗಿ ಮಹಾನ್ ಸಂಪದ್ಭರಿತರನ್ನಾಗಿ ಮಾಡುತ್ತೆ. ಹೌ, ನಿಜವಾದ ಶ್ರೀಮಂತಿಕೆ ಅಂದ್ರೆ ಅದೇ. ನನಗೆ ಯಾವುದರ ಅಗತ್ಯವೂ ಇಲ್ಲ ಎನ್ನುವ ಸ್ಥಿತಿಯೇ ಶ್ರೇಷ್ಠ. ಈಗ ಇಂದಿನ ಅವ್ಯಕ್ತ ಸೂಚನೆಯನ್ನ ಯಥಾವತ್ತಾಗಿ ನೋಡೋಣ. ಅವ್ಯಕ್ತ ಸೂಚನೆ ನಿಶ್ಚಯದ ಫೌಂಡೇಶನ್ ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಹೇಗೆ ಕಾವಲುಗಾರ ಒಂದು ವೇಳೆ ಶಸ್ತ್ರಧಾರಿಯಾಗಿದ್ರೆ ಮತ್ತು ಅವರಿಗೆ ನಿಶ್ಚಯವಿದೆ, ನನ್ನ ಶಸ್ತ್ರ ಶತ್ರುವನ್ನು ಓಡಿಸುವಂತಹದ್ದಾಗಿದೆ, ಸೋಲಿಸುವಂತಹದ್ದಾಗಿದೆ ಅಂದಾಗ ಅವರು ಎಷ್ಟು ನಿರ್ಭಯರಾಗಿ ನಡೆಯುತ್ತಿಸ್ತಾರೆ. ನಿಮ್ಮ ಹತ್ರ ಸಹ ಸರ್ವಶಕ್ತಿಗಳ ರೂಪಿ ಶಸ್ತ್ರ ಸದಾ ಜೊತೆಯಿದೆ. ಕೇವಲ ಆಹ್ವಾನ ಮಾಡಿ, ಅರ್ಥಾತ್ ಮಾಲೀಕರಾಗಿ ಆದೇಶ ಮಾಡಿ. ಆಗ ಸಫಲತೆಯು ಸದಾ ಆಗೇ ಬಿಟ್ಟಿದೆ. ಇಲ್ಲಿ ಬಾಬಾ ಕೊಟ್ಟಿರುವ ಕಾವಲುಗಾರನ ಉದಾಹರಣೆ ಬಹಳ ಅರ್ಥಗರ್ಭಿತವಾಗಿದೆ ಅಲ್ವಾ? ಹೌದು. ತನ್ನ ಬಳಿ ಇರುವ ಆಯುಧಗಳ ಮೇಲೆ ನಂಬಿಕೆ ಇರುವ ಕಾವಲುಗಾರನಿಗೆ ಕತ್ತಲಲ್ಲಿ ನಿಲ್ಲಲು ಭಯವಿರೋದಿಲ್ಲ. ಅದೇ ರೀತಿ ನಮ್ಮ ಬಳಿ ಇರುವ ಸರ್ವಶಕ್ತಿಗಳ ಮೇಲೆ ನಮಗೆ ನಿಶ್ಚಯವಿದ್ದಾಗ ನಿರ್ಭಯತೆ ತಾನಾಗಿಯೇ ಬರುತ್ತೆ. ಅಕ್ಷರಶಃ ಸತ್ಯ. ಶಸ್ತ್ರ ಇದೆ ಅಂತ ಗೊತ್ತಿದ್ರೂ ನಂಬಿಕೆ ಇಲ್ಲದಿದ್ರೆ ಭಯ ಬರುತ್ತೆ. ನಿಶ್ಚಯದ ತಳಪಾಯ ಗಟ್ಟಿಯಾದಾಗ ಮಾತ್ರ ನಿಶ್ಚಿಂತತೆ ಸಾಧ್ಯ. ಅಣ್ಣಂದಿರೇ, ಅಕ್ಕಂದಿರೇ, ಬನ್ನಿ ಈಗ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಾಮಾನಗಳ ಅಭ್ಯಾಸ ಮಾಡೋಣ. ನಾನು ಪ್ರತಿಯೊಂದು ಕರ್ಮವನ್ನು ಸಾಕ್ಷಿ ಸ್ಥಿತಿಯಲ್ಲಿ ಮತ್ತು ಯುಕ್ತಿಯುಕ್ತವಾಗಿ ಮಾಡುವಂತಹ ಕರ್ಮಬಂಧನ ಮುಕ್ತ ಮಾಸ್ಟರ್ ತ್ರಿಕಾಲದರ್ಶಿ ಆತ್ಮನಾಗಿದ್ದೇನೆ. ನಾನು ಬಾಪ್ದಾದಾರವರ ಮೂಲಕ ಸಿಕ್ಕಿರುವ ಸರ್ವ ಅವಿನಾಶಿ ಖಜಾನೆಗಳನ್ನು ಜಮಾ ಮಾಡಿಕೊಂಡಿರುವ ವಿಶ್ವದ ಅತ್ಯಂತ ರಿಚೆಸ್ಟ್ ಆತ್ಮನಾಗಿದ್ದೇನೆ. ನಾನು ಕೇವಲ ಜ್ಞಾನವನ್ನು ಕೇಳುವವನಾಗದೆ ಮುರಳಿಯ ಸರ್ವ ಖಜಾನೆಗಳನ್ನು ನನ್ನಲ್ಲಿ ಸಂಪೂರ್ಣವಾಗಿ ಸಮಾವೇಶ ಮಾಡಿಕೊಂಡು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುವಂತಹ ಅನುಭವಿ ಆತ್ಮನಾಗಿದ್ದೇನೆ. ನಾನು ಮನಸಾದಿಂದ ನಿರಾಕಾರಿ, ವಾಚಾದಿಂದ ನಿರಹಂಕಾರಿ ಮತ್ತು ಕರ್ಮದಿಂದ ನಿರ್ವಿಕಾರಿ ಸ್ಥಿತಿಯ ಮೂಲಕ ಸೇವೆ ಮಾಡುವಂಥ ವಿಶ್ವಸೇವಾಧಾರಿ ಆತ್ಮನಾಗಿದ್ದೇನೆ. ನಾನು ಸಮಯದನುಸಾರ ಸರ್ವ ಆತ್ಮಗಳಿಗೆ ಜ್ಞಾನ, ಗುಣ ಮತ್ತು ಶಕ್ತಿಗಳನ್ನು ನಿರಂತರವಾಗಿ ದಾನ ಮಾಡುವಂತಹ ಮಾಸ್ಟರ್ ದಾತ ಆತ್ಮನಾಗಿದ್ದೇನೆ. ನಾನು ನಡೆಯುತ್ತಾ ಓಡಾಡುತ್ತಾ ನನ್ನ ಅಲೌಕಿಕ ಸ್ವರೂಪದಲ್ಲಿ ಸ್ಥಿತರಿದ್ದು ಎಲ್ಲರಿಗೂ ದೇವತಾರೂಪದ ಅನುಭವ ಮಾಡಿಸುವಂತಹ ಫರಿಸ್ತಾ ಆತ್ಮನಾಗಿದ್ದೇನೆ. ನಾನು ನಿರಾಶ್ರಿತ ಆತ್ಮಗಳಿಗೆ ಆಶ್ರಯ ನೀಡಿ ವಿಶ್ವದ ಆತ್ಮಗಳ ಸರ್ವ ಆಸೆಗಳನ್ನು ಪೂರ್ಣ ಮಾಡುವಂತಹ ಆಶಾ ನಕ್ಷತ್ರ ಆತ್ಮನಾಗಿದ್ದೇನೆ. ನಾನು ಪ್ರತಿಯೊಂದು ಖಜಾನೆಯನ್ನು ಸೇವೆ ಮತ್ತು ಕರ್ಮದಲ್ಲಿ ತೊಡಗಿಸಿ ವೃದ್ಧಿ ಮಾಡಿಕೊಳ್ಳುವಂತಹ ಅನುಭವದ ಅಥಾರಿಟಿ ಹಾಗೂ ಅಧಿಕಾರಿ ಆತ್ಮನಾಗಿದ್ದೇನೆ. ಇಂದಿನ ದೈನಂದಿನ ಮುರಳಿ ಅಭ್ಯಾಸದ ಕಡೆ ಗಮನಹರಿಸೋಣ. ಸ್ವಮಾನದ ಅಭ್ಯಾಸ. ನಾನು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಸಂಪೂರ್ಣ ಪವಿತ್ರ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಇದರ ಜೊತೆಗೆ ಪರಮಾತ್ಮನಿಂದ ಪ್ರಾಪ್ತಿಯಾಗಿರುವ ಸರ್ವ ಖಜಾನೆಗಳನ್ನು ಸ್ಮೃತಿಯಲ್ಲಿ ತರುವ ಆಂತರಿಕ ಅಭ್ಯಾಸವನ್ನು ಮಾಡಿ. ಮುಖ್ಯ ಭಾವನೆ: ನಿಮಿತ್ತ, ನಿರ್ಮಾಣ ಮತ್ತು ನಿಸ್ವಾರ್ಥ ಎಂದು ಭಾವಿಸಿ. ಈ ಹಳೆಯ ಪ್ರಪಂಚದಲ್ಲಿ ನಾನು ಕೇವಲ ಸೇವಾಧಾರಿಯಾಗಿದ್ದೇನೆ ಎಂದು ತಿಳಿದುಕೊಂಡು ಇಂದಿನ ಎಲ್ಲ ಕರ್ಮಗಳನ್ನು ಸರ್ವರ ಪ್ರತಿ ಶುಭ ಭಾವನೆಯಿಂದ ಮಾಡಿ. ದೈವಿ ಗುಣದ ಧಾರಣೆ. ಇಡೀ ದಿನ ಸಂತುಷ್ಟತೆ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಸ್ವಯಂ ಸಂತುಷ್ಟರಾಗಿ ಮತ್ತು ಸರ್ವರನ್ನು ಸಂತುಷ್ಟಗೊಳಿಸುವ ಪ್ರಭಾವ ಇರುವಂತೆ ಗಮನಹರಿಸಿ. ಪವಿತ್ರತೆಯ ಪುರುಷಾರ್ಥ. ಭವಿಷ್ಯದ ದೇವತ ಆಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ದೃಷ್ಟಿ ಮತ್ತು ವೃತ್ತಿಯ ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ. ಕರ್ಮಯೋಗ. ಕರ್ಮಕ್ಷೇತ್ರದಲ್ಲಿ ನಿರಾಕಾರಿ, ನಿರಹಂಕಾರಿ ಮತ್ತು ನಿರ್ವಿಕಾರಿ ಸ್ಥಿತಿಯನ್ನು ಅರ್ಥಮಾಡಿಕೊಂಡು ದಿನವಿಡೀ ಕಮಲಪುಷ್ಪ ಸಮಾನರಾಗಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ. ಸೇವೆ ಮತ್ತು ವೈರಾಗ್ಯ. ಇದು ಅಂತಿಮ ಸಮಯವಾಗಿರುವುದರಿಂದ ಹಳೆಯ ಪ್ರಪಂಚದ ಬಗ್ಗೆ ಉಪರತಿ ಅಥವಾ ವೈರಾಗ್ಯವಿರಲಿ.
ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಸರ್ವ ಆತ್ಮಗಳಿಗೆ ಶಕ್ತಿ ಮತ್ತು ಗುಣದಾನ ಮಾಡುವ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. ದಿನಚರ್ಯ ಮತ್ತು ವರದಾನ. ದಿನವಿಡೀ ಏಕಾಗ್ರತೆಯ ಸಮಯದಲ್ಲಿ ತ್ರಿಕಾಲದರ್ಶಿ ಸ್ಥಿತಿಯ ಸಾರವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಕರ್ಮಕ್ಷೇತ್ರದಲ್ಲಿ ಅಲ್ಪಕಾಲದ ಇಚ್ಛೆಗಳ ಅವಿದ್ಯಾ ಸ್ವರೂಪದ ಸಾರ ಅಭ್ಯಾಸ ಮಾಡಿ. ಶಕ್ತಿಗಳ ಜಮ. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ಸರ್ವಶಕ್ತಿಗಳ ರೂಪಿ ಶಸ್ತ್ರಬಲವನ್ನು ಜಮ ಮಾಡಿಕೊಳ್ಳಿ. ಇಂದಿನ ಮಂಥನಕ್ಕೆ ಪೂರಕವಾಗಿರುವ ಒಂದು ಚಿಕ್ಕ ಪ್ರೇರಣಾದಾಯಕ ಕಥೆ ನೆನಪಾಗುತ್ತಿದೆ. ಒಬ್ಬ ಭಿಕ್ಷುಕ ಇದ್ದನಂತೆ. ಓ, ಭಿಕ್ಷುಕನಾ? ಹೌದು. ಅವನು ತನ್ನ ಇಡೀ ಜೀವನವನ್ನ ತಾನು ಮಹಾ ಬಡವ ಅಂತ ತಿಳಿದು ಒಂದು ಹಳೆಯ ಮರದ ಪೆಟ್ಟಿಗೆಯ ಮೇಲೆಯೇ ಕುಳಿತು ಭಿಕ್ಷೆ ಬೇಡುತ್ತಾ ಕಳೆದ. ಅವನಿಗೆ ತಾನು ಕೂತಿದ್ದ ಪೆಟ್ಟಿಗೆಯ ಒಳಗೆ ಏನಿದೆ ಅಂತ ಯೋಚಿಸುವ ವ್ಯವಧಾನವೇ ಇರಲಿಲ್ಲ. ಅಯ್ಯೋ ಪಾಪ. ಕೊನೆಗೊಮ್ಮೆ ದಾರಿಹೋಕನೊಬ್ಬ ಬಂದು ಆ ಪೆಟ್ಟಿಗೆಯ ಒಳಗೆ ಏನಿದೆ ಅಂತ ನೋಡಿದ್ಯಾ ಅಂತ ಕೇಳಿದ. ಭಿಕ್ಷುಕ ಕಷ್ಟಪಟ್ಟು ಆ ಪೆಟ್ಟಿಗೆಯನ್ನ ತೆರೆದು ನೋಡ್ದ. ಏನಾಗಿತ್ತದ್ರೊಳಗೆ? ಆಶ್ಚರ್ಯ ಅಂದ್ರೆ ಆ ಪೆಟ್ಟಿಗೆ ಸಂಪೂರ್ಣವಾಗಿ ಚಿನ್ನ ಮತ್ತು ವಜ್ರಗಳಿಂದ ತುಂಬಿತು. ಅವನಿಗೆ ತನ್ನದೇ ಸ್ವಂತ ನಿಧಿಯ ಅರಿವೇ ಇರಲಿಲ್ಲ. ಜೀವನ ಪೂರ್ತಿ ಬಡವನಂತೆಯೇ ಬದುಕಿಸತ್ತ. ನಿಜಕ್ಕೂ ಎಂತಹ ಅದ್ಭುತವಾದ ಕಥೆ ಇದು. ನಮ್ಗೆಲ್ಲರಿಗೂ ಒಂದು ಎಚ್ಚರಿಕೆ. ನಾವೆಲ್ಲರೂ ಪರಮಾತ್ಮನಿಂದ ಸಿಕ್ಕಿರುವ ಅಗಾಧವಾದ ಶಕ್ತಿಗಳಿದ್ದರೂ ಅದನ್ನ ಅರಿಯದೆ ಹೊರಗಡೆ ಭಿಕ್ಷೆ ಬೇಡುತ್ತಿದ್ದೇವೆ. ಹೌದು. ನಮ್ಮೊಳಗಿನ ಚಿನ್ನದ ಪೆಟ್ಟಿಗೆಯನ್ನ ಅಂದ್ರೆ ಬಾಬಾ ಕೊಟ್ಟಿರುವ ಖಜಾನೆಯನ್ನ ತೆರೆದು ಬಳಸಬೇಕಾಗಿದೆ. ಖಂಡಿತ. ಆಗ ಮಾತ್ರ ನಾವು ಅನುಭವದ ಅಥಾರಿಟಿ ಆಗಲು ಸಾಧ್ಯ. ಸರಿಯಾಗಿ ಹೇಳಿದ್ರಿ. ಆ ಖಜಾನೆಯನ್ನ ಸದಾ ದ್ವಿಗುಣಗೊಳಿಸೋಣ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾ ಅವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.